SND ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಸುಲ್ತಾನ್. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜಾರಿಹಾಳ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ GN ರಾಜ್ ಅವರು ಕಲಿಕಾ ಹಬ್ಬವು ಮಕ್ಕಳಿಗೆ ಶೈಕ್ಷಣಿಕವಾಗಿ ಅತ್ಯಂತ ಉಪಯೋಗವಾಗಿದೆ, ಮಕ್ಕಳಲ್ಲಿ ಕಲಿಕೆಯಲ್ಲಿ ಸಂತಸವನ್ನು ತಂದಿದೆ ಎಂದು ಹೇಳಿದ್ದಾರೆ. 7 ಸ್ಪರ್ಧೆಗಳ ಮೂಲಕ ಮಕ್ಕಳಲ್ಲಿ ವಿಭಿನ್ನ ಪ್ರತಿಭೆಗಳನ್ನು ಗುರುತಿಸಲು ಸಹಾಯಕವಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಅಧಿಕಾರಿಗಳಾದ ಶ್ರೀ ಸಾಬಣ್ಣ ವಗರ್, ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಸೋಮಲಿಂಗಪ್ಪ, BRPಗಳಾದ ಶ್ರೀ ರವಿ ಪವಾರ್, ಶ್ರೀ ಮೈನುದ್ದೀನ್, ಶ್ರೀ ಪಂಪಪತಿ ಹಾಗೂ CRPಗಳಾದ ಶ್ರೀಮತಿ ಕೃಷ್ಣಮ್ಮ, SDMC ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಹಾಗೂ JDS ತಾಲೂಕು ಉಪಾಧ್ಯಕ್ಷರಾದ ಶ್ರೀ ವೀರೇಶ್ ಪೂಜಾರ್ ಸೇರಿದಂತೆ SDMC ಸದಸ್ಯರಾದ ಶ್ರೀ ಈಶ್ವರಯ್ಯ, ಶ್ರೀ ವೆಂಕಟೇಶ್ ಹಾಗೂ ಊರಿನ ಹಿರಿಯರಾದ ಶ್ರೀ ಲಿಂಗಪ್ಪ ಗೂಡೂರು, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಸುಧಾ ಹಾಗೂ ಎಲ್ಲ ಶಿಕ್ಷಕರು, CRPಯ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರಳ ಸುಂದರವಾಗಿ ಭವ್ಯ ಭಾರತದಲ್ಲಿ ಭವ್ಯ ಜೀವನವನ್ನ ನಡೆಸಲಿಕ್ಕೆ ಅದು ಸಹಕಾರವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಒಂದು ಬಾಳು ಸುಂದರ ಹಸನಾಗಿ ಮುನ್ನಡೆಯಬೇಕು, ಯಶಸ್ವಿಯಾಗಿ ತನ್ನ ಜೀವನದ ಕಗ್ಗಂಟೆಗಳನ್ನ ಬದಿಗೊತ್ತಿ ಸಮಸ್ಯೆಗಳನ್ನ ಸರಳದ ಹಾದಿಯಲ್ಲಿ ಪರಿಹರಿಸಿ ಮುನ್ನಡೆಯಬೇಕು ಅಂತ ಉತ್ತಮವಾದ ಶಿಕ್ಷಣ ಬಹಳ ಮುಖ್ಯ. ಅದು ಗುಣಾತ್ಮಕವಾದ ಶಿಕ್ಷಣ ಆಗಬೇಕಾಗಿದೆ. ಅದು ಪ್ರಮುಖವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಪುಸ್ತಕದ ವಿಚಾರವಾಗಿ ನಾನು ವಿನಂತಿಸಿಕೊಳ್ತೀನಿ ಎಲ್ಲರಲ್ಲಿನೂ ಕೂಡ. ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರಾರ್ಥನೆಯ ಸಮಯದಲ್ಲಿ ಒಂದು ಪಾಠವನ್ನ ದಯವಿಟ್ಟು ದಿನ ಓದಿಸಿದರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ತುಂಬಾ ಆರೋಗ್ಯಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಇದೆ. ಮನೆಮದ್ದು ಅಂತ ಹೇಳಿದ್ರೆ ಯಾವುದರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ವಿಚಾರಗಳನ್ನ ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕವನ್ನ ಅರ್ಥಪೂರ್ಣವಾಗಿ ಪ್ರಿಂಟ್ ಮಾಡಿದ್ದಾರೆ. ದಯವಿಟ್ಟು ಈ ಪುಸ್ತಕವನ್ನ ಮಾಡ್ಲಿಕ್ಕೆ ನಿಮಗೆ ಪ್ರಚೋದನೆ ಮಾಡಿರುವಂತ ಮತ್ತು ಈ ಪುಸ್ತಕವನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತ ಮುಖ್ಯ ಗುರುಗಳು ಮತ್ತು ಎಲ್ಲ ಶಿಕ್ಷಕ ಬಳಗಕ್ಕೆ ಹೃತ್ಪೂರ್ವಕವಾಗಿ ನಾನು